ಹೆಂಗೆ ಅವಾಗ ತಲೆಯಲ್ಲಿ ಸ್ಟ್ರೈಕ್ ಆಯ್ತಾ? ಅಂದ್ರೆ ನಾನೊಂದು ಕಂಪ್ನಿ ಮಾಡ್ಬೇಕು ಅಂತ ಸ್ಟ್ರೈಕ್ ಆಗ್ತಿತ್ತ ಏನಾರು? ಅಂದ್ರೆ ನಾನು ಇಷ್ಟೆಲ್ಲ ಕಲ್ತಿದ್ದೀನಿ, ಅದು ಇದನ್ನೇ ಯಾಕೆ ಇದನ್ನ ಇನ್ನೊಂದು ಕಂಪ್ನಿಗೆ ಕೇಳೋಣ ಅಂದ್ರೆ ಬಿಸ್ನೆಸ್ ಅನ್ನೋದು ಗೊತ್ತಿರ್ಲಿಲ್ಲ. ನಾನು ಅನ್ಕೊಂಡಿದ್ದು ಓಕೆ ಇವ್ರಿಗೆ ಕೆಲಸ ಮಾಡ್ತಿದ್ದೀನಿ, ಇದೇ ಕೆಲಸನ ಪಾರ್ಟ್ ಟೈಮ್ ಬೇರೆಯವ್ರಿಗೆ ಮಾಡೋಣ ಅನ್ನೋದು ಕಾನ್ಸೆಪ್ಟ್ ಬಂತು. ಸೊ ಅಪ್ರೋಚ್ ಮಾಡಿದೆ, ಕೆಲವೊಬ್ರು ಪಾರ್ಟ್ ಟೈಮ್ ಕೊಟ್ರು. ಅವಾಗ ಏನಾಗುತ್ತೆ, ನಿಮ್ಗೆ ಒಬ್ರಿಗೆ ಪಾರ್ಟ್ ಟೈಮ್ ಒಬ್ರಿಗೆ ಫುಲ್ ಟೈಮ್. ಸೊ ನೀವು 12 hours, 8 hours ಒಬ್ರಿಗೆ, 4 hours ಒಬ್ರಿಗೆ. ಬಟ್ ನಿಮ್ ವರ್ಕ್ ಎಷ್ಟಾಯ್ತು ಅಂದ್ರೆ? ವರ್ಕ್ 2 ಆಗುತ್ತೆ. ಸೊ ಅದೇನಾಗುತ್ತೆ, 12 hours ಆಯ್ತು. ಸೊ ಇನ್ನೊಂದು ಪಾರ್ಟ್ ಟೈಮ್ ಮಾಡಿ ಇನ್ನೊಂದು 4 hours ತಗೊಳ್ಳಿ, ಅಲ್ಲಿ 14 hours 16 hours ಆಗುತ್ತೆ. ಸೊ ಮನೇಲಿ ಇದ್ದಿದ್ರಿಂದ 16 hours ಡೇ ಕೆಲಸ ಮಾಡ್ತಾ ಇದ್ದೆ. ಅವಾಗ 3 ಕಂಪ್ನೀಸಿಗೆ ಮಾಡ್ತಾ ಇದ್ದೆ. ಅವಾಗ ಐ ರಿಯಲೈಸ್ಡ್ ಓಕೆ, ಸೊ ನಾನು ಇದನ್ನ ನನ್ನ ಸ್ಕಿಲ್ನ 3 ಕಂಪ್ನಿ ಕೇಳ್ತಾ ಇದ್ದೆ. ಬಟ್ ನಾನು ಬರೀ ನಾನೇ ಮಾಡ್ಕೊಂಡ್ರೆ ನಾನು 10 ಕಂಪ್ನಿ ಮಾಡ್ಬೇಕಂದ್ರೆ ನನ್ನ ಹತ್ರ 24 hours ಅಷ್ಟೇ ಇರೋದು. ಅಂಡ್ ಐ ಹ್ಯಾವ್ ಅ ಫ್ಯಾಮಿಲಿ ಟು ಲುಕ್ ಆಫ್ಟರ್, ನನ್ನ ಹೆಲ್ತ್. ಸೊ ಆಮೇಲೆ ಓಕೆ ಇದು ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೆ. ಒಬ್ರೆ ಮಾಡ್ಕೊಂಡು 2-3 ಪ್ರಾಜೆಕ್ಟ್ ಕಂಪನೀಸ್ಗೆ ನನ್ನ ಸ್ಕಿಲ್ಸ್ ಸರ್ವಿಸ್ನ ಕೊಟ್ಟು ಅವರು ಮಂತ್ಲಿ ಪೇ ಮಾಡೋರು. ಸೊ ಇಟ್ ರೀಚ್ ಟು 70,000-80,000 90,000 ಆ ತರ ತಿಂಗಳಿಗೆ ಬರೋಕೆ ಆಯ್ತು. 3 ಕಂಪನಿ ಸೇರಿ? ಹೌದು, 3 ಕಂಪ್ನಿ ಸೇರಿ. ಸೊ ಆ ತರ ಮಾಡ್ತಾ ಇರ್ಬೇಕಾದ್ರೆ ಸೆಕೆಂಡ್ ವೇವ್ ಕರೋನಾ ಟೈಮಲ್ಲಿ ನನಗೆ ಹೆಲ್ತ್ ಇಶ್ಯೂಸ್ ಆಯ್ತು. ಬಿಕಾಸ್ ಐ ವಾಸ್ ಸೋ ಗ್ರೀಡಿ ಟು ವರ್ಕ್ ಮಾಡಬೇಕು 16 hours. ಈ ಥರ ಆಪರ್ಚುನಿಟಿ ಯಾರಿಗೆ ಸಿಕ್ಕಿದೆ, ಎಲ್ಲ ಕಡೆ ಕೆಲಸ ಕಳ್ಕೊತಾ ಇದ್ದಾರೆ, ಎಲ್ಲಾನು ಇದಾಗ್ತಾ ಇದೆ, ನನಗೆ ಸಿಗ್ತಾ ಇದೆಯಲ್ಲ ಅವಕಾಶ, ನಾನು ಉಪಯೋಗಿಸ್ಕೋಬೇಕು ಅಂತ ಒಂದು ಮಿನಿಟ್ ಕೂಡ ವೇಸ್ಟ್ ಮಾಡ್ತಾ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಲ್ಯಾಪ್ಟಾಪ್, ಮತ್ತೆ ರಾತ್ರಿ ಮಲ್ಗೋವರೆಗೂ ಲ್ಯಾಪ್ಟಾಪ್. ಸೊ ಈ ತರ ವರ್ಕ್ ಆರೋಗ್ಯ ಹದಗೆಡ್ತಿರೋದು ನಿಮ್ಗೆ ಗೊತ್ತೇ ಆಗ್ಲಿಲ್ಲ. ಐ ಡಿಂಟ್ ರಿಯಲೈಸ್ ನನ್ನ ಆರೋಗ್ಯದಲ್ಲಿ ಏನೋ ಹೆಚ್ಚು ಕಡಿಮೆ ಆಗ್ತಿದೆ. ಸಂಜೆ ಆದ್ರೆ ಫೀವರ್ ಬರ್ತಾ ಇತ್ತು, ಮತ್ತೆ ಚಿಲ್ಸ್ ಬರ್ತಾ ಇತ್ತು. ನಾನು ನೆಗ್ಲೆಕ್ಟ್ ಮಾಡಿದೆ. ಆಮೇಲೆ ಒಂದು ಸೆಕೆಂಡ್ ವೇವ್ ಕರೋನಾ ಬಂತು. ಆ ಕರೋನಾ ಹೋಗೋವಾಗ ಐ ಸ್ಟಾರ್ಟೆಡ್, ಇಲ್ಲಿ ಒಂದು ಗಂಟು ಸ್ಟಾರ್ಟ್ ಆಯ್ತು ನನಗೆ. ಇಲ್ಲಿ ಗಂಟ್ಲ ಹತ್ರ? ಇಲ್ಲಿ. ಓಕೆ. ಆಮೇಲೆ ಅಲ್ಲಿ ಒಂದು ಗಂಟಿತ್ತು. ಡಾಕ್ಟರ್ಗೆ ಹೋಗಿ ವಿಸಿಟ್ ಮಾಡಿದಾಗ ಅವರು ಇದನ್ನ ಫಸ್ಟ್ ಸ್ಕ್ಯಾನಿಂಗ್ ಮಾಡಿ ಒಂದು 2 weeks ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು. ಅವಾಗ ಹೇಳಿದ್ರು ಓಕೆ ನೀವು ಈ 2 weeks ಟ್ಯಾಬ್ಲೆಟ್ ಅಲ್ಲಿ ಕರಗಿಲ್ಲ ಅಂದ್ರೆ ವಿ ನೀಡ್ ಟು ಡೂ ಸರ್ಜರಿ ಅಂತ ಹೇಳಿದ್ರು. ಆ ಟೈಮಲ್ಲೂ ಐ ವಾಸ್ ಕೆಪ್ಟ್ ವರ್ಕಿಂಗ್. ಆಮೇಲೆ ಸರ್ಜರಿ ಮಾಡಲೇಬೇಕು. ಆಮೇಲೆ ಡಾಕ್ಟರ್ ಹೇಳಿದ್ರು ಐದರ್ ಇಟ್ ಕ್ಯಾನ್ ಬಿ TB ಇಲ್ಲ ಕ್ಯಾನ್ಸರ್, 2ರಲ್ಲಿ ಒಂದು ಅಷ್ಟೇ, 2ರಲ್ಲಿ ಯಾವ್ದು ಬೇಕೋ ಅಂತ ಚೂಸ್ ಮಾಡ್ಕೊಳ್ಳಿ ಅಂದ್ಬಿಟ್ರು ಅವರು ಡಾಕ್ಟರ್. ಬಿಕಾಸ್ ಅವ್ 2 ಬಿಟ್ರೆ ಬೇರೆ ಇರೋಕ್ ಚಾನ್ಸ್ ಇಲ್ಲ, 2ರಲ್ಲಿ ಒಂದು ಪಕ್ಕ ಇದೆ ಅಂತ ಹೇಳಿದ್ರು. ಐ ವಾಸ್ ಲೈಕ್ ಏನಿದು ಕಂಫರ್ಟ್, ಆರಾಮಾಗಿ ಮನೇಲಿ ಇದ್ದೀನಿ, ಚೆನ್ನಾಗಿ ಊಟ ಮಾಡ್ತಿದ್ದೀನಿ, ವರ್ಕ್ ಮಾಡ್ತಾ ಇದ್ದೀನಿ, ಎಲ್ಲಿ ಏನಾಯ್ತು ಇದು ಏನಾಗ್ತಿದೆ ಅಂತ ನಾನು ಶಾಕಲ್ಲಿ ಇದ್ದೆ. ಈ ಎಲ್ಲ ಕಷ್ಟಪಟ್ಟು ದುಡಿಯೋ ಟೈಮಲ್ಲಿ ಇದೇನಪ್ಪ ಭಗವಂತ ಈ ಥರ ಆಗೋಗ್ಬಿಡ್ತು ಅನ್ನಿಸ್ಬಿಡ್ತು ನನಗೆ. ಐ ಹ್ಯಾಡ್ ಅ 4 to 5 months ಬೇಬಿ ಅಂಡ್ ಫೀಡಿಂಗ್ ಬೇಬಿ ಅವಾಗ. ಸೊ ಅವಾಗ ಸರ್ಜರಿ ಮಾಡಿದ್ರು, ಬಯಾಪ್ಸಿ ಮಾಡಿದ್ರು. ಲಕ್ಕಿಲಿ ನನ್ನ ಕಂಪ್ನಿದೊಂದು ಇನ್ಶೂರೆನ್ಸ್ ಕೂಡ ಇತ್ತು. ಕ್ಲೈಮ್ ಆಯಿತು, ಬಯಾಪ್ಸಿ ರಿಪೋರ್ಟ್ ಬಂತು. ನಾನು ದೇವ್ರ ಹತ್ರ ಕೇಳ್ಕೊಂಡೆ, ದಯವಿಟ್ಟು TB ಕೊಡು, ಕ್ಯಾನ್ಸರ್ ಕೊಡಬೇಡ ಅಂತ. ಅಟ್ಲೀಸ್ಟ್ TB ಇಸ್ ಕ್ಯೂರಬಲ್, ಆಮೇಲೆ ಅಫೋರ್ಡಬಲ್, ಸರ್ವೈವ್ ಆಗ್ಬೋದು, ಕ್ಯಾನ್ಸರು ಬೇಡ ಅಂತ TB ಕೊಡು ಅಂತ ದೇವ್ರ ಹತ್ರ ಕೇಳ್ಕೊಂಡಂಗಾಯ್ತು ನಾನು. ಆಮೇಲೆ TB ಬಂತು. ಅಂದರೆ ಲೈಕ್ TB ಅಂತ ಡಾಕ್ಟ್ರು ಕನ್ಫರ್ಮ್ ಮಾಡಿದ್ರು. ಕನ್ಫರ್ಮ್ ಮಾಡಿದ್ಮೇಲೆ ಅವ್ರು ಹೇಳಿದ್ರು, ನಾವು ಡಾಕ್ಟರ್ಸ್ ಎಲ್ಲ ಮೀಟಿಂಗ್ ಮಾಡಿ ಡಿಸೈಡ್ ಮಾಡಿದ್ದೀವಿ, ನೀವು ಬೇಬಿಯಿಂದ ಸ್ಟೇ ಅವೇ. ಅದು TBನಲ್ಲಿ ವೆರೈಟೀಸ್ ಆಫ್ TB ಇದೆ. ಸೊ ತುಂಬಾ ವಿಧವಾಗಿರೋ TB ಇದೆ. ಒಂದು ಚೆಸ್ಟಿಗೆ ಬರೋ TB, ಇನ್ನೊಂದು ಲಿಂಫ್ ನೋಡಿಗೆ ಬರೋ TB, ಕಣ್ಣಿನ ರೆಪ್ಪೆ ಹಿಂದೆಗಡೆ ಇಲ್ಲ ನರ್ವ್ಗೂ ಉಗ್ರಿಗೂ TB ಬಂದ್ಬಿಡುತ್ತೆ. ಆ ಥರ ತುಂಬಾ TBಗಳಿದೆ. ಸೊ ನನಗೆ ಮಗುವಿಂದನೇ ದೂರ ಇರಬೇಕು, ಸ್ವಲ್ಪ ದಿನ ದೂರ ಇಡಿ, ಅದು ಇನ್ಫ್ಯಾಂಟ್. ಆಮೇಲೆ ನೀವು ಫೀಡ್ ಮಾಡೋದು ಸ್ಟಾಪ್ ಮಾಡಿ ಅಂದ್ರು. ಸೊ 4 months 5 months ಬೇಬಿಗೆ ಫೀಡ್ ಮಾಡೋದು ಸ್ಟಾಪ್ ಮಾಡೋಕೆ ತುಂಬಾ ಸಂಕಟ ಆಗೋದು. ಅಂದ್ರೆ ಎಲ್ಲ ತಾಯಿಗೂ ಅದು ಅನ್ಸುತ್ತಲ್ವಾ, ಸ್ಟಾಪ್ ಮಾಡ್ಬೇಕಾಗಿ ಬಂತಲ್ಲ ಅಂತ. ಸೊ ಸ್ಟಾಪ್ ಮಾಡಿದ್ವಿ. ಸ್ಟಾಪ್ ಮಾಡಿ ಆಮೇಲೆ ನಾನು ನಂದು TB ಕೋರ್ಸ್ ಸ್ಟಾರ್ಟ್ ಮಾಡಬೇಕು. ಸೊ ಅವ್ರು ಹೇಳಿದ್ರು ಎಲ್ಲ ಸ್ಟಾರ್ಟಿಂಗ್ ಅದು ನನಗೆ ಡಿಟೆಕ್ಟ್ ಆದಾಗ ಪ್ರಾಬ್ಲಮ್ ಏನಿರಲಿಲ್ಲ. ಅವ್ರು ಹೇಳಿದ್ರು ಯೂನಿವರ್ಸಲ್ಲಿ ದೇರ್ ಆರ್ 4 tablets. ಸೊ ಅದರಲ್ಲಿ ಫಸ್ಟ್ ಟ್ಯಾಬ್ಲೆಟ್ ರಿಫಾರ್ಮ್ಸಿನ್ ಅಂತ.
ಅದು ಬಿಫೋರ್ ಫುಡ್ ತಗೋಬೇಕು, ಆಫ್ಟರ್ ಫುಡ್. ಆಮೇಲೆ ಮೆಕ್ಯಾನಿಸಮ್ ಸ್ಟಾರ್ಟ್ ಆಗುತ್ತೆ. 11 ನೀವು ಟ್ಯಾಬ್ಲೆಟ್ ತಗೊಂಡ್ರೆ ಎಂಟೈರ್ 8 months ಆ 11 ತಗೊಂಡೋಗ್ಬೇಕು. ನಂದು ಬ್ಯಾಡ್ ಟೈಮೋ ಏನೋ ಗೊತ್ತಿಲ್ಲ, ಆ ಫಸ್ಟ್ ಟ್ಯಾಬ್ಲೆಟ್ ಇಟ್ ಸ್ಟಾರ್ಟೆಡ್ ಥ್ರೆಟನಿಂಗ್ ಮೈ ಲೈಫ್. ನಾನು ಅದು ತಗೊಂಡ್ರೆ ಫುಲ್ ಬಾಡಿ ಬಬಲ್ಸ್, ಕೆರೆತ ಶುರುವಾಗೋದು, ವಾಮಿಟು, ಲೂಸ್ ಮೋಷನ್ನು. ನೀವು ಅಂದರೆ ಯು ಆರ್ ನಾಟ್ ಯು ಆ್ಯಕ್ಚುಲಿ. ಫುಲ್ ಹುಚ್ಚುಚ್ಚಾಗಿ ತಲೆ ಎಲ್ಲ ಒಡ್ತಾ ಬರೋದು, ಈ ಥರ. ಇಟ್ ವಾಸ್ ಆಲ್ಮೋಸ್ಟ್ ಪ್ರತಿದಿನ ನರಕ ಅನ್ಸೋದು ಆ ಟ್ಯಾಬ್ಲೆಟ್ ತಗೊಂಡಾಗ. ಎವ್ರಿಡೇ ತಗೋಬೇಕಾಗಿತ್ತಾ? ಹಾಂ, 8 ತಿಂಗಳು ಪ್ರತಿದಿನ ತಗೋಬೇಕು. ಫಸ್ಟು 15 ಡೇಸ್ಗೆ ನನಗೆ ಆ ಟ್ಯಾಬ್ಲೆಟ್ ಅಡ್ಜಸ್ಟ್ ಆಗಲೇ ಇಲ್ಲ. ಕೊನೆಗೆ ಡಾಕ್ಟರ್ ನಾವು ಕೇಳಿದ್ರೆ ಇದು ಬಿಟ್ಟು ಯೂನಿವರ್ಸಲ್ಲಿ ನಾನು ರೀಪ್ಲೇಸ್ ಮಾಡೋಕ್ಕಾಗಲ್ಲ, ಬೇರೆ ಟ್ಯಾಬ್ಲೆಟ್ ಇಲ್ಲ, ನೀವು ತಗೊಳ್ಳೇಬೇಕು ಅಂತ. ತಗೊಂಡ್ರೆ ನನ್ಗೆ ಆಲ್ಮೋಸ್ಟ್ ಕಿಲ್ ಮಾಡಿಬಿಡುತ್ತೇನೋ ಆ ಟ್ಯಾಬ್ಲೆಟ್ ಅಂತ ಅನಿಸ್ಬಿಡ್ತಾ ಇರುತ್ತೆ. ಸೊ ಆಮೇಲೆ ಆ ಟ್ಯಾಬ್ಲೆಟ್ ತೊಗೊಳ್ಳೋದು, ಫುಲ್ ಅನ್ಕಾನ್ಷಿಯಸ್ ಆಗಿ ಬೀಳೋದು. ಆಮೇಲೆ ಮಣಿಪಾಲಲ್ಲಿ ಒಂದು 5-6 ದಿನ ಅಡ್ಮಿಟ್ ಮಾಡಿದ್ರು. ಅವರು ಇಲ್ಲ ಇದೇ ಟ್ಯಾಬ್ಲೆಟೇ ಕಂಟಿನ್ಯೂ ಮಾಡಬೇಕು ಅಂತ ಇನ್ಶೂರೆನ್ಸ್ ಅಮೌಂಟ್ ಎಲ್ಲ ಅಲ್ಲಿ ಮುಗೀತು. ನೆಕ್ಸ್ಟು ಈ ಥರ ಚಿಕ್ಕ ಚಿಕ್ಕ ಹಾಸ್ಪಿಟಲ್ಸ್ ಎಲ್ಲ ಜಾಯಿನ್ ಆಗಿ ಎಲ್ಲೂ ದೆರ್ ವಾಸ್ ನೋ ಕ್ಯೂರ್. ಎವ್ರಿಬಡೀಸ್ ಅದು ಆಲ್ಮೋಸ್ಟ್ ನನ್ನ ಜಾಯಿಂಟ್ಸ್ ಫ್ರ್ಯಾಕ್ಚರ್ ಮಾಡ್ತು, ನಂದು ಇಂಟೆಸ್ಟೈನಲ್ ಫ್ರ್ಯಾಕ್ಚರ್ ಮಾಡ್ತು, ನಂದು ಎಲ್ಲ ಜಾಯಿಂಟ್ಸು ಈ ಒಂದು ಸ್ಪೂನ್ ಕೂಡ ನಾನು ಲಿಫ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅಂದರೆ ಅಷ್ಟು ಬೋನ್ಸ್ ಮಸಲ್ಸ್ನೆಲ್ಲ ಫ್ರ್ಯಾಕ್ಚರ್ ಮಾಡ್ಕೊಂಡು ಬಂತು ಅದು ಟ್ಯಾಬ್ಲೆಟ್. ಆಮೇಲೆ ಒಂದು ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೆಸ್ಟ್ ಡಿಸೀಸಸಲ್ಲಿ ಅಡ್ಮಿಟ್ ಆಗಿದ್ದು ನಾನು. ಸೊ ಅಲ್ಲೇ ಒಂದು 15 ದಿನ ಇದ್ದೆ. ಅಲ್ಲಿ ಅವರು ಒಬ್ಬರು ಡಾಕ್ಟ್ರ್ ಹೇಳಿದ್ರು, ಓಕೆ ಈ ಟ್ಯಾಬ್ಲೆಟ್ನ ಲಿವೋಫ್ಲಾಕ್ಸ್ ಅನ್ನೋ ಟ್ಯಾಬ್ಲೆಟಿಗೆ ರೀಪ್ಲೇಸ್ ಮಾಡ್ತೀನಿ. ರೀಪ್ಲೇಸ್ ಮಾಡಿದ ಮೇಲೆ ಇದನ್ನು ನೀವು ಡಬಲ್ ತೊಗೋಬೇಕು, 8 months ಕೋರ್ಸ್ನ 16 months ಮಾಡಬೇಕಾಗುತ್ತೆ ಅಂತ ಹೇಳಿದ್ರು. ನಾನು ಅದಕ್ಕೆ ಒಪ್ಕೊಂಡೆ. ಬೇಕಾದ್ರೆ ನಾನು ಲೈಫ್ ಪೂರ್ತಿ ಟ್ಯಾಬ್ಲೆಟ್ ತೊಗೊತೀನಿ, ಈ ಟ್ಯಾಬ್ಲೆಟ್ ಮಾತ್ರ ತೆಗೆದುಬಿಡಿ, ಇಲ್ಲಾಂದರೆ ಇಟ್ ವಿಲ್ ಆ ಟ್ಯಾಬ್ಲೆಟ್ ಸಾಯಿಸೇ ಬಿಡುತ್ತೆ ನನ್ನ ಅಂತ ಹೇಳಿದೆ. ಆಮೇಲೆ ಅದೆಷ್ಟು ಹಾರ್ಮ್ ಮಾಡಿತ್ತು ನನ್ನ ದೇಹಕ್ಕೆ ಅಂದರೆ, ನಂದು LFT ಟೆಸ್ಟ್ ಮಾಡಿದಾಗ ಲಿವರೆಲ್ಲ ಡ್ಯಾಮೇಜ್ ಆಗಿತ್ತು, ನಂದು ಆಲ್ಮೋಸ್ಟ್ ಸ್ಕಿನ್ ಎಲ್ಲ ಕಪ್ಪುಗೆ. ಆವಾಗ ಅಂದ್ಕೊಂಡೆ ಈ ಕ್ಯಾನ್ಸರೇ ಪರವಾಗಿರ್ಲಿಲ್ಲಲ್ಲ ಇದಕ್ಕಿನ್ನ ಅಂತ. MDR TB ಅಂತಾರೆ, ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್. ಅಂದರೆ ಅದು ಯಾವುದೇ ಡ್ರಗ್ ತೊಗೊಂಡ್ರೂ ಅದು ನನಗೆ ರಿಯಾಕ್ಟ್ ಆಗ್ತಾ ಇತ್ತು. ಇದು ಯೂಶ್ವಲ್ ಆಗಿ TB ಪೇಷಂಟ್ಸಲ್ಲಿ ಅನ್ಕಾಮನ್, ಎಲ್ಲರಿಗೂ ಆ ಥರ ಆಗಲ್ಲ. ಅವ್ರು ಹೇಳಿದ್ರು 100ರಲ್ಲಿ 3 ಜನಕ್ಕೆ ಆಗ್ತಾರೆ, 3ರಲ್ಲಿ ನೀನೇ ಒಬ್ಳು, ನಾವೇನು ಮಾಡೋದು ಅಂತ ಹೇಳ್ತಾಯಿದ್ರು ಡಾಕ್ಟರ್ಸು. ಯಾವ ಡಾಕ್ಟರು ಯಾವ ಹಾಸ್ಪಿಟಲ್ ಮೇಲೂ ನಂಬಿಕೆ ಬರ್ತಾ ಇರಲಿಲ್ಲ. ಕೊನೆಗೆ ನಮ್ಮ ಅಪ್ಪ ಅಮ್ಮ ಊರಿಗೆ ಕರ್ಕೊಂಡೋಗಿ, ಊರಲ್ಲಿ ಯಾರು ಹೇಳ್ತಾರೆ ಏನು ಹೇಳ್ತಾರೆ ಎಲ್ಲ ಮಾಡೋದು. ಗಂಗಮ್ಮನ ಪೂಜೆ ಮಾಡಿ, ನೀರು ಹಾಕಿ, ಆಮೇಲೆ ಬೇವಿನ ಸೊಪ್ಪು ಮೈಗೆ ಹಚ್ಚಿ ಸ್ನಾನ ಮಾಡಿಸಿ, ಪೂಜೆಗಳು ಏನು ಎಲ್ಲ ಮಾಡೋರು. ಬಿಕಾಸ್ ನನಗೆ ನನ್ನ ಹೇರ್ ಕೂಡ ಕೂಮ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಆವಾಗ ಐ ಶೇವ್ಡ್ ಮೈ ಹೆಡ್ ಬಿಕಾಸ್ ಐ ಹ್ಯಾಡ್ ಅ ಲಾಂಗ್ ಹೇರ್. ತುಂಬ ಉದ್ದ ಕೂದಲಿತ್ತು, ಪೂರ್ತಿ ಶೇವ್ ಮಾಡಿದೆ. ಹಾಂ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಶೇವ್ ಮಾಡಿಸಿದ್ದು. ಬಿಕಾಸ್ ಆಗಲ್ಲ ನನಗೆ ಮೇಂಟೈನ್ ಮಾಡೋಕ್ಕೆ ಅಂತ. ಬಿಕಾಸ್ ನೀವು ಕೂದಲು ಕೂಡ ಬಾಚಕ್ಕಾಗಲ್ಲ. ಒಂದು ಹೆಣ್ಮಗಳಿಗೆ ಎಷ್ಟು ಇದಲ್ಲ ಆಗ ತುಂಬ ಅದೊಂಥರ ಆ ಡ್ಯೂರೇಷನ್ ಇದೆಯಲ್ಲ, 20-21 ತುಂಬ ಬ್ಯಾಡ್ ಟೈಮ್ ನನ್ನ ಲೈಫಲ್ಲಿ. ಮಗು ದೂರ ಇದೆ. ಹಾಂ, ಮಗು ದೂರ ಇದೆ, ಫ್ಯಾಮಿಲಿ ಕೂಡ ಸ್ಟ್ರಗಲ್ ಆಗ್ತಾ ಇದೆ, ಕಾನ್ಫ್ಲಿಕ್ಟ್ಸ್ ಬರ್ತಾ ಇದೆ ಬಿಕಾಸ್ ಮೈ ಇಲ್ನೆಸ್. ಆಮೇಲೆ ಆಪರ್ಚುನಿಟೀಸ್ ಬರ್ತಾ ಇದ್ದಿದ್ದು ನನಗೆ ಅದನ್ನು ಉಪಯೋಗಿಸ್ಕೊಳಕ್ಕಾಗ್ತಾ ಇಲ್ಲ. ಆ ಕಡೆ ಅಪ್ಪ ಅಮ್ಮ ಹೆಲ್ಪ್ಲೆಸ್ಸು, ಈ ಕಡೆ ಯಾರನ್ನಾದ್ರೂ ಕೇಳೋಕೆ ಸ್ವಾಭಿಮಾನ ಅಡ್ಡ ಬರುತ್ತೆ. ಇಷ್ಟು ದಿನ ಹಿಂಗಿದ್ದು ದುಡ್ಡು ಏನಿರಲಿಲ್ಲ, ಅವಾಗೂ ದುಡ್ಡು ಇರಲಿಲ್ಲ. ಇರೋದೆಲ್ಲ ಆ ಕಡೆ ಮನೆಗೆ EMI ಈ ಥರ ಎಲ್ಲ ಆಗ್ತಾಯಿತ್ತು. ಸೊ ಇದ್ದಿದ್ದು ಇನ್ಶೂರೆನ್ಸ್ ಅಮೌಂಟು ಹೋಯ್ತು. ಸೊ ಆ ಟೈಮಲ್ಲೂ ಕೂಡ ಐ ಮೇಡ್ ಶೋರ್ ಯಾವುದಾದ್ರೂ ಒಂದು ಚಿಕ್ಕ ಎಲ್ಲ ಕೆಲಸ ಬಿಟ್ಟು ಒಂದು ಮಿನಿಮಲ್ ಸೋರ್ಸ್, ಒಂದು 20,000 ಆ ಥರ ಬರೋದು ಒಂದು ಸೋರ್ಸ್ ಆಫ್ ಇನ್ಕಮ್ ಇಟ್ಕೊಂಡಿದ್ದೆ ಟು ಮ್ಯಾನೇಜ್ ಮೈ ಎಕ್ಸ್ಪೆನ್ಸಸ್. ಅಂದರೆ ಟ್ಯಾಬ್ಲೆಟ್ಸು, ಅದಕ್ಕೆ ಬೇಕಾಗಿರೋ ನೆಸೆಸರಿ ಇದೆಲ್ಲ. ತುಮಕೂರಲ್ಲಿ ಸ್ಕ್ಯಾನಿಂಗ್ಸ್ ಎಲ್ಲ ಮಾಡಿಸ್ಕೊಂಡು. ಅಷ್ಟೊಂದು ಸ್ವಾಭಿಮಾನ ಯಜಮಾನ್ರ ಹತ್ರನೂ ಕೇಳಲ್ವಾ? ನಾನು ಕೇಳಲ್ಲ, ಯೂಶ್ವಲಿ ಕೇಳಿದ್ರು ಇಸ್ಕೊಂಡ್ರು ನಾನು ವಾಪಸ್ ಕೊಟ್ಟಿರ್ತೀನಿ. ನಮ್ಮ ಅಪ್ಪನ ಹತ್ರನೂ ಕೂಡ ಈಗಲೂ ಅಷ್ಟೇ. ನಿಮ್ಮ ಯಜಮಾನ್ರಿಗೂ ವಾಪಸ್ ಕೊಡ್ತೀರಾ ದುಡ್ಡನ್ನ? ಹಾಂ, ಯಜಮಾನ್ರಿಗೂ ಕೊಡ್ತೀನಿ. ಯಾರ ಹತ್ರ ಇಸ್ಕೊಂಡ್ರು ನಾನು ವಾಪಸ್ ಕೊಡ್ತೀನಿ. ನಾನು ಯಾರ ಹತ್ರನೂ ಜಾಸ್ತಿ ಡಿಪೆಂಡೆನ್ಸಿ ಇಟ್ಕೊಳ್ಳಲ್ಲ. ಎಕ್ಸ್ಪೆಷಲಿ ಫಿನಾನ್ಸಲ್ಲಿ ಬಂದಾಗ ಐ ಹ್ಯಾವ್ ದಟ್ ಡಿಸಿಪ್ಲಿನ್. ನಮ್ಮ ಅಪ್ಪಂಗೂ ಕೂಡ ನಾನು ವಾಪಸ್ ಕೊಡ್ತೀನಿ. ಓಕೆ, ಎಷ್ಟು ಸಮಯ ತಗೋತು ರಿಕವರ್ ಆಗೋಕ್ಕೆ? 2 years ಅದರಲ್ಲೇ ಹೊರಟೋಯ್ತು. 1.5 year 2 years. ಬಿಕಾಸ್ ಅದು ನನಗೆ ಮತ್ತೆ ಮನುಷ್ಯಲಾಗೋಕ್ಕೆ ತುಂಬ ಟೈಮ್ ತಗೊಂಡು. ಸಮಯ ಮಗುವಿಂದ ದೂರ ಇದ್ರಿ? ಮಗುವಿಂದ ಅಂದರೆ ಸ್ವಲ್ಪ TBದು ಇಂಟೆನ್ಸ್ ನನ್ನ ಬಾಡಿಯಿಂದ ಕಡಿಮೆ ಆದಮೇಲೆ
ಆಮೇಲೆ ಮತ್ತೆ ಫ್ಯಾಮಿಲಿನಲ್ಲಿ ಚಿಕ್ಕದಾಗಿ ಮತ್ತೆ ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು ಮತ್ತೆ ರಿಕವರಿ ಸ್ಟೇಜಿಗೆ ಬಂದೆ. ಸೊ ಆ ಟೈಮಲ್ಲಿ ಅಪ್ಪ ಅಮ್ಮ ನಮ್ಮ ಅತ್ತೆ ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಲೈಕ್ ಯಾರು ಹಾಂ, ಬಟ್ ಆ ಟೈಮಲ್ಲಿ ಅಷ್ಟೇ ಒಬ್ಬ ರೋಗಿ ದಿನ ಬೆಳಗ್ಗೆ ಎದ್ರೆ ರೋಗ ಲೈಕ್ ಬೆಳಗ್ಗೆ ಎದ್ರೆ ಓಕೆ ಇವಾಗ ಅದರಿಂದ ಅರ್ಥರಿಟಿಸ್ ಪಾಸಿಟಿವ್ ಬಂದಿತ್ತು, ANA ಅಂತ ಒಂದು ಪಾಸಿಟಿವ್ ಬಂದಿತ್ತು, ಸ್ಕಿನ್ ಒಂದು ಡಾಕ್ಟ್ರು ನಂದು ನೀಸ್ ಸ್ಕ್ಯಾನಿಂಗ್ ಮಾಡಿಬಿಟ್ಟು ನೀನು ಎಲ್ಲಿ ಆಕ್ಸಿಡೆಂಟ್ ಆಗಿತ್ತು, ಯಾವಾಗ ಆಕ್ಸಿಡೆಂಟ್ ಆಯ್ತು. ನಾನು ಹೇಳಿದೆ ಎಲ್ಲೂ ಆಕ್ಸಿಡೆಂಟ್ ಆಗಿಲ್ಲ ಸರ್ ಅಂದರೆ ನಂದು ಅದು ಫ್ರ್ಯಾಕ್ಚರ್ ಮಾಡಿದೆ ಬೋನ್ಸ್ನೆಲ್ಲ, ನನ್ನ ಆ TB ಟ್ಯಾಬ್ಲೆಟ್. ಇಟ್ ವಾಸ್ ಹಾರಿಬಲ್ ಆ್ಯಕ್ಚುಲಿ. ನೆನೆಸ್ಕೊಂಡ್ರೆ ಯಪ್ಪ ಅನ್ಸ್ಬಿಡುತ್ತೆ ಮಗಳಿಗೆ. ಹಾ, 3 ಮೆಟ್ಲು ಕೂಡ ನನ್ನ ಕೈಲಿ ಹತ್ತಕ್ಕಾಗ್ತಿರ್ಲಿಲ್ಲ, ಅಪ್ಪ ಅಮ್ಮ ಹಿಡ್ಕೊಂಡು ನಡ್ಸೋರು ನನಗೆ. ಆಮೇಲೆ ಅದು ಆಲ್ಮೋಸ್ಟ್ ಅದು ಕೂಡ ಯಾರಿಗೂ ಗೊತ್ತಿಲ್ಲ, ನಾನು ಯಾರ ಹತ್ರನೂ ನನಗೆ ಕಾಯಿಲೆ ಇದೆ. ಐ ವಾಸ್ ಜಸ್ಟ್ ಅವೇ ಫ್ರಮ್ ಸೋಷಿಯಲ್ ಮೀಡಿಯಾ. ಆಮೇಲೆ ಆಫೀಸಿಂದ ಯಾರ ಹತ್ರನೂ ಕನೆಕ್ಷನ್ ಇಲ್ಲ, ನಾನು ಕಾಂಟ್ಯಾಕ್ಟಲ್ಲಿ ಇರ್ತಾ ಇರಲಿಲ್ಲ. ಗೊತ್ತಿರೋದೆ ನನಗೆ ಇಷ್ಟೆಲ್ಲ ಆಗಿದೆ ಅಂತ ನಮ್ಮ ಸಂಬಂಧಿಕರಿಗೂ ಮೇ ಬಿ ನನ್ನ ಅಪ್ಪ ಅಮ್ಮನ ಫ್ಯಾಮಿಲಿ ಕಡೆಯವ್ರಿಗೂ ಗೊತ್ತಿಲ್ಲ ಅನ್ಸುತ್ತೆ. ಇವಾಗಲೇ ಗೊತ್ತಾಗುತ್ತೆ. ಈಗ ಮೇ ಬಿ ಈ ಶೋ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಬಟ್ ಇಷ್ಟ ಆಗಿದೆ ಅಂತ ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ. ಓಕೆ, ದ ಡೇ ಯು ಡಿಸೈಡೆಡ್ ಅಲ್ಲ ಇನ್ನೊಂದು ಬೇರೆ ವೆಂಚರ್ಗೆ ಹೋಗ್ಬೇಕು ಅಂತ, ವಾಟ್ ವಾಸ್ ದ ಟರ್ನಿಂಗ್ ಪಾಯಿಂಟ್? ಸೊ TB ಇಂದ ರಿಕವರಿ ಆದಮೇಲೆ ಊರಲ್ಲಿದ್ದು ಬೆಂಗಳೂರಿಗೆ ಹೋದೆ. ಮತ್ತೆ ರಿಕವರಿ ಆದಮೇಲೆ ಅನಿಸ್ತು ಓಕೆ ಇದು ಆಗಲ್ಲ, ಬರಲಿ ಎಲ್ಲ ಬರಲಿ, ನೆಕ್ಸ್ಟ್ ಇನ್ನೊಂದು ಅವ್ರು ಹೇಳಿದ್ರು TB ಕ್ಯೂರ್ ಆಗಿರ್ಬೋದು. ಲಾಸ್ಟ್ ಡಿಸ್ಚಾರ್ಜ್ ಮಾಡೋ ಟೈಮಲ್ಲಿ ನಾನು 10 ಟೈಮ್ ಕೇಳಿದ್ದೀನಿ ಡಾಕ್ಟರ್ಗೆ ರಾಜೀವ್ ಗಾಂಧಿನಲ್ಲಿ, ಸರ್ ಇದು ಮತ್ತೆ ಬರಲ್ಲ ತಾನೆ ಮತ್ತೆ ಬರಲ್ಲ ತಾನೆ. ಅವ್ರು ಹೇಳಿದ್ರು TB ಒಂದ್ಸತಿ ಬಂದರೆ ಮತ್ತೆ ಯೂಶ್ವಲಿ ಕ್ಯೂರ್ ಆದರೆ ಬರಲ್ಲ, ಬಟ್ ನಿನ್ನ ಕೇಸಲ್ಲಿ ಟ್ಯಾಬ್ಲೆಟ್ ಚೇಂಜ್ ಮಾಡಿದ್ವಿ, ದ ಟ್ಯಾಬ್ಲೆಟ್ 100% ಕ್ಯೂರ್ ಮಾಡಿದೆ ಅಂತ ಗೊತ್ತಿಲ್ಲ ನಮಗೆ, ಮಾಡಿರಬಹುದು, ಬಟ್ ಲೈಫ್ ಸ್ಟೈಲ್ ನೀಟಾಗಿ ಇಟ್ಕೋ, ಚಾನ್ಸಸ್ ಕಡಿಮೆ ಇರುತ್ತೆ. ಬಟ್ ಪ್ರತಿಯೊಬ್ಬ ಇಂಡಿಯನ್ನಲ್ಲೂ 1% TB ಇದ್ದೇ ಇರುತ್ತೆ, ಡೋಂಟ್ ವರಿ, ಅದು ಕಾಮನ್ ಇಂಡಿಯಾದಲ್ಲಿ ಅಂದರು ಅವರು. ಅವರೇ ಒಂದು ಪಾಸಿಟಿವಿಟಿ ಕೊಟ್ಟರು. ಆಮೇಲೆ ಸರಿ ಅಲ್ಲಿಂದ ಬಂದು ಮತ್ತೆ ಒಂದು ಕಂಪ್ನಿಗೆ ಜಾಯಿನ್ ಆದೆ ನಾನು. ಮತ್ತೆ ಸ್ಯಾಲ್ರಿಗೆ? ಓಕೆ. ಮತ್ತೆ ಒಂದು ಕಂಪ್ನಿಗೆ ಜಾಯಿನ್ ಆದೆ. ಕಂಪ್ನಿಯವ್ರಿಗೆ ಹೇಳಿದ್ದೆ ನಾನು ರಿಕವರಿ ಸ್ಟೇಜಲ್ಲಿ ಇದ್ದೀನಿ, ಸೊ ಈ ಟೈಮ್ ಅದು ಅವಾಗ ಟ್ಯಾಬ್ಲೆಟ್ ನುಂಗ್ತಾ ಇದ್ದೆ, ಆ ಟ್ಯಾಬ್ಲೆಟ್ ಏನು ರಿಯಾಕ್ಷನ್ ಮಾಡ್ತಾ ಇರಲಿಲ್ಲ. ಸೊ ಐ ವಾಸ್ ರಿಕವರಿಂಗ್, ಬಟ್ 8 ಮಂತ್ಸ್ ಟ್ಯಾಬ್ಲೆಟ್ ತೊಗೋಬೇಕಾಗಿತ್ತು. ಒಂದು ಪರ್ಸಲ್ಲಿ ಟ್ಯಾಬ್ಲೆಟ್ ಇಟ್ಕೊಂಡೋಗಿ ಪ್ರತಿದಿನ 11ಗೆ ಟ್ಯಾಬ್ಲೆಟ್ ತೊಗೊತಾ ಇದ್ದೆ, ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅವಾಗ ಮತ್ತೆ ಐ ವಾಸ್ ಲೈಕ್ ಮತ್ತೆ ಚೆನ್ನಾಗಿ ವರ್ಕ್ ಮಾಡಿ ಟೀಮ್ ಮ್ಯಾನೇಜ್ ಮಾಡಿಕೊಂಡು ಕೆಲಸ ಕಲಿತು 1 ವರ್ಷ ಅಲ್ಲಿ ಮಾಡಿ ಮತ್ತೆ ಬೇರೆ ಕಂಪ್ನಿಗೆ ಸ್ವಿಚ್ ಮಾಡಿ ಅಲ್ಲಿ ಮತ್ತೆ ಎಲ್ಲ ಆ ಸರ್ವಿಸ್ ಏನು ಕೊಡ್ತಾರೆ ಎಲ್ಲ ಕೆಲಸ ಕಲಿತು ಆಮೇಲೆ ಮತ್ತೆ ಫ್ರೀಲಾನ್ಸಿಂಗ್ ಸ್ಟಾರ್ಟ್ ಮಾಡಿದೆ. ಓಕೆ, ಒಂದು ಕಂಪ್ನಿ ಕೆಲಸ, ಒಂದು 3-4 ಕಡೆ ಫ್ರೀಲಾನ್ಸಿಂಗ್. ಆಮೇಲೆ ನಾನು ಅಂದ್ಕೊಂಡೆ ಇದು ನಾನು ಒಬ್ಬಳೇ ಮಾಡಿದ್ರೆ ಆಗಲ್ಲ, ಲೆಟ್ ಮಿ ಸ್ಕೇಲ್ ಇಟ್ ಫರ್ದರ್ ಒನ್ ಸ್ಟೆಪ್. ನನ್ನನ್ನು ಬಿಟ್ಟು ಆಮೇಲೆ ಸ್ಕೇಲ್ ಮಾಡ್ಬೇಕಂತ ಒಂದು ವೆಬ್ಸೈಟ್ ಮಾಡಿದೆ. ಬಿಫೋರ್ ವೆಬ್ಸೈಟ್ ನಾನು ಡಿಸೈಡ್ ಮಾಡಿದೆ ಒಂದು ಹೆಸರಿಡೋಣ, ಒಂದು ಬಿಸ್ನೆಸ್ ಮಾಡೋಣ ನಾನು. ಸೊ ಬಿಸ್ನೆಸ್ ಅಂದ್ರೆ ಯಾವ ವರ್ಷ ಇದು? ಇದು 23. ಓಕೆ, 2023, 3 ವರ್ಷದ ಮುಂಚೆ. ಅಂದ್ರೆ ಇಲ್ಲಿ ತನಕ ಒಂದು ಲೆಕ್ಕ ಇತ್ತು ಮಂಜುಶ್ರೀ ಬದುಕಲ್ಲಿ, ಈ 2023ರಿಂದ ಇನ್ನೊಂದು ಲೆಕ್ಕ. ಈಗ ಕೋಟಿ ಲೆಕ್ಕದಲ್ಲಿ ಮಾತಾಡ್ತೀವಿ ಈಗ. ಲೆಟ್ಸ್ ಗೋ. ಓಕೆ, ಸೊ 22 ಎಲ್ಲ ಫ್ರೀಲಾನ್ಸಿಂಗ್ ಇತ್ತು, ತುಂಬಾ ಕಡೆ ಕಲಿತೆ, ಎಲ್ಲ ಆಪರ್ಚುನಿಟೀಸ್ ಇತ್ತು. ಸೊ 23 ಇಂದ ಐ ಡಿಂಟ್ ಮತ್ತೆ ವಾಪಸ್ ನೋಡಿಲ್ಲ. ಗುಡ್, ಟಚ್ವುಡ್, ಹಂಗೆ ಇರಿ. ಸೊ 23 ನಲ್ಲಿ ಐ ಡಿಸೈಡೆಡ್ ಓಕೆ ನಾನೊಂದು ಕಂಪ್ನಿ ಅಂದ್ರೆ ನಂಗೆ ಗೊತ್ತಿರಲಿಲ್ಲ ಇದು ಇಲ್ಲಿವರೆಗೂ ಬೆಳೆಯುತ್ತೆ, ಈ ಥರ ಆಗುತ್ತೆ ಅನ್ನೋ ಕೂಡ ಗೊತ್ತಿರಲಿಲ್ಲ. ಬಟ್ ಒಂದೊಂದೇ ಹೆಜ್ಜೆ ಇಡ್ತಾ ಇದ್ದೆ. ಒಂದು ಕಂಪ್ನಿ ಕೆಲಸ ಮಾಡ್ತಿದ್ದೆ, ಆ ಕೆಲಸ ಕಂಟಿನ್ಯೂ ಮಾಡಿದೆ ನಾನು. 23 ನಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ, ಬಟ್ ಆ 23 ನಲ್ಲಿ ಐ ವಾಸ್ ಸ್ಟಿಲ್ ವರ್ಕಿಂಗ್. ಬಟ್ ಅದು ಬ್ಯಾಕ್ಗ್ರೌಂಡಲ್ಲಿ ಮಾಡ್ತಾ ಇದ್ದೆ. ಆ ಕೆಲಸ ಮುಗಿದ್ಮೇಲೆ ನಾನು ವೆಬ್ಸೈಟ್ ಮಾಡಿಕೊಂಡೆ, ಒಂದು ಲೋಗೋ ಮಾಡಿಕೊಂಡೆ. ಕಂಪ್ನಿ ಹೆಸರು ಬ್ಲೂ ಟಫಿ ಡಿಜಿಟಲ್ ಪ್ರೈವೇಟ್ ಲಿಮಿಟೆಡ್. ಇಟ್ಸ್ ಅ ಪ್ರೈವೇಟ್ ಲಿಮಿಟೆಡ್, ಫುಲ್ಲಿ ಕಂಪ್ಲೈಂಟ್, ಫುಲ್ಲಿ ರಿಜಿಸ್ಟರ್ಡ್. ಡಿಜಿಟಲ್ ಪ್ರೈವೇಟ್ ಲಿಮಿಟೆಡ್. ಓಕೆ, ಈ ಕಂಪನಿ ಎಲ್ಲಿದೆ? ಕಂಪನಿ JP ನಗರ್ 9th ಫೇಸ್. ಓಕೆ, ಇವಾಗಲೂ ನಾವು ಇಂಟರ್ನೆಟ್ ಅಲ್ಲಿ ಹಾಕಿದ್ರೆ ಸಿಗುತ್ತೆ ನಮಗೆ? ಎಲ್ಲ ಸಿಗುತ್ತೆ. ಓಕೆ, ಬರೀ ಕಂಪನಿ ಅಷ್ಟೇ ಮಾಡಿಲ್ಲ, ಕಂಪನಿನಲ್ಲಿ ಯಾರು ಕೆಲಸ ಮಾಡಬೇಕು ಅಂತ ತುಂಬಾ ಚೆನ್ನಾಗಿ ಡಿಸೈನ್ ಮಾಡ್ಕೊಂಡಿದ್ದಾರೆ ಮಂಜುಶ್ರೀ ಅವರು. ನಂಗೆ ಅಲ್ಲಿ ಒಂದು ಟ್ವಿಸ್ಟ್ ನಂಗೆ ಸಿಕ್ಕಿದೇನಪ್ಪ ಅಂದ್ರೆ, ಈ ಕಂಪನಿಯಲ್ಲಿ ಕೆಲಸ ಮಾಡೋರೆಲ್ಲ ಹೆಣ್ಮಕ್ಳೆ. ಹೌದು, ಇಟ್ ಈಸ್ ಓನ್ಲಿ ವಿಮೆನ್, ಲೆಡ್ ಬೈ ವಿಮೆನ್. ಅದ್ಯಾಕಂಗೆ? ಬಾಯ್ಸ್ ಎಲ್ಲ ಏನ್ ಮಾಡಿದ್ರು ನಿಮಗೆ? ಅದು ಮೇ ಬಿ ಅದು ಹೆಂಗಾಯ್ತಂತ ಗೊತ್ತಿಲ್ಲ. ನಾನು ಆಲ್ಮೋಸ್ಟ್ ಡೇ 1 ಇಲ್ಲಿವರೆಗೂ ನಾನು ಅಕ್ಕ ಇದ್ಲು ರಾಧಾ ಅಂತ, ನನ್ನ ಅಕ್ಕ. ಸೊ ಅಪ್ಪ ಒಬ್ರೆ ಮೇಲ್ ಲೈಫಲ್ಲಿ. ಯಜಮಾನ್ರು. ಸೊ
ನನಗೆ ಇಬ್ರು ಹೆಣ್ಮಕ್ಳೇ ಇರೋದು, ಗಂಡ್ ಮಕ್ಳು ಹಂಗಾ ಸೊ ಆದ್ರೆ ಅದು ನನಗೆ ನಂತರ ಹೆಣ್ಮಕ್ಳೇ ಸಿಕ್ಕಿದ್ರು ಸ್ಟಾರ್ಟಿಂಗ್ ಇಂದ. ಸೊ ಅವರು ಊರಿಂದ ಊರಿಗೆ ಬಂದಿರೋರು ಅಥವಾ ನೀವು ಅಂಥವ್ರಿಗೆ ಕೆಲಸ ಕೊಟ್ಟಿರೋದ? ಅಂತವ್ರಿಗೆ ಕೆಲಸ ಕೊಟ್ಟಿರೋದು ಮೋಸ್ಟ್ಲಿ, ಸಿಂಗಲ್ ಪೇರೆಂಟ್ ಅಥವಾ ಈಗ ಮತ್ತೆ ಏನಾದ್ರೂ ಆಂಬಿಷನ್ ಅಥವಾ ಕಲಿಬೇಕು ಅನ್ನೋ ಆತರ ಇರೋರ್ಗೆ, ರೆಸ್ಪಾನ್ಸಿಬಿಲಿಟಿ ಇರೋರ್ಗೆ, ಫ್ಯಾಮಿಲಿ ಜವಾಬ್ದಾರಿಗಳನ್ನ ತುಂಬಾ ಕಡಿಮೆ ವಯಸ್ಸಿನಲ್ಲೇ ತಗೊಂಡಿರೋರ್ಗೆ, ಅವ್ರನ್ನೆಲ್ಲ ನೋಡಿದಾಗ ನನ್ನನ್ನು ನಾನೇ ನೋಡ್ಕೊಂಡಂಗೆ ಅನ್ಸುತ್ತೆ ನನಗೆ. ಸೊ ರಿಸೆಂಬಲ್ ಆಗುತ್ತೆ ನನಗೆ. ನನಗೆ ಈ ಜೆನ್ಸಿ ಅಥವಾ ಈ ಜಸ್ಟ್ ಐ ಡೂ ದಿಸ್ ಜಾಬ್ ಅಂತ ಬರ್ತಾರಲ್ಲ ಆ ತರ ನನಗೆ. ಹೆಂಗ್ ಪಿಕ್ ಮಾಡ್ತೀರಾ ಕ್ಯಾಂಡಿಡೇಟ್ನ ನೀವು? ಸೊ ಇಂಟರ್ವ್ಯೂಸ್ ಬರ್ತಾರೆ, ಆ ಸ್ಕ್ರೀನಿಂಗ್ ಅಲ್ಲಿ ಐ ಡೂ, ಬಿಕಾಸ್ ನಾನು ಮುಂಚೆ ಎಲ್ಲ ಕಂಪ್ನಿಗಳಲ್ಲಿ ಇಂಟರ್ವ್ಯೂಸ್ ಮಾಡಿ ಹೈರ್ ಮಾಡಿ ಅಭ್ಯಾಸ ಇರೋದ್ರಿಂದ, ಮತ್ತೆ ಬೇರೆ ಕಂಪ್ನಿಗೆ ಎನಿವೇ ದೇ ವಿಲ್ ಆಫರ್ಡ್ ಎನಿಬಡಿ. ಆಮೇಲೆ ಅವ್ರಿಗೆ ಹೈರ್ ಅಂಡ್ ಫೈರ್ ಈಸ್ ಸೋ ಕಾಮನ್ MNC ಕಂಪ್ನಿನಲ್ಲಿ. ಇವತ್ತು ತಗೊಂತಾರೆ, ನಾಳೆ ತೆಗಿತಾರೆ. ನನಗೆ ನಾನು ತಗೋಬೇಕಾದ್ರೆ ಕ್ಲಾರಿಟಿಯಿಂದ ತಗೋಬೇಕು, ಮತ್ತೆ ಐ ಡೋಂಟ್ ವಾಂಟ್ ಟು ಫೈರ್ ಇಮಿಡಿಯೇಟ್ಲಿ. ಹೈರ್ನು ಈಸಿಯಾಗಿ ಮಾಡಲ್ಲ, ಫೈರ್ನು ಈಸಿಯಾಗಿ ಮಾಡಲ್ಲ. ಯಾಕಂದ್ರೆ ಫೈರ್ ಮಾಡ್ಬೇಕಾದ್ರೂ ಅವರಿಗೂ ಪೇನ್ ಇರುತ್ತೆ, ನಮಗೂ ಡಿಸ್ಟರ್ಬ್ ಆಗುತ್ತೆ. ಹೈರ್ ಮಾಡ್ಬೇಕಾದ್ರೆ ಒಂದ್ ರಾಂಗ್ ಹೈರ್ ವಿಲ್ ಡಿಸ್ಟ್ರಾಯ್ ಯುವರ್ ಹೋಲ್ ಪ್ರೋಸೆಸ್. ಬಿಕಾಸ್ ಯು ಗಾನ್ ಥ್ರೂ ಅಲ್ಲ, ಸೊ ನಿಮಗೆ ನೆನಪಿದೆ ಅಲ್ಲ. ಸೊ ಕಂಪ್ನಿನಲ್ಲಿಂದ ಕಲ್ತಿದ್ದು, ಒಂದು ರಾಂಗ್ ಹೈರ್ ನೀವು ಮಾಡಿದ್ರು ಕೂಡ ಪ್ರಾಬ್ಲಮ್ ಆಗುತ್ತೆ. ಒಂದು ರೈಟ್ ಪರ್ಸನ್ ನ ನೀವು ಬಿಕಾಸ್ ಆಫ್ ಎನಿ ಸ್ಮಾಲ್ ರೀಸನ್ ತೆಗೆದ್ರೂ ಕಂಪ್ನಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಹೈರಿಂಗ್ ಫೈರಿಂಗ್ ಅಲ್ಲಿ ವಿ ಶುಡ್ ಬಿ ವೆರಿ ವೆರಿ ಕಾಶಿಯಸ್.